ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಸರಿಯಾಗಿ ಶಾಕ್ ನೀಡಿದೆ. 11 ದಿನ ವಿಚಾರಣೆ ಬಳಿಕ ಮತ್ತೆ 4 ದಿನ ಕಸ್ಟಡಿಗೆ ಪಡ್ಕೊಂಡಿದೆ. ಸಾವಿರಾರು ಕೋಟಿ ಆನ್ಲೈನ್ ಬೆಟ್ಟಿಂಗ್ ತನಿಖೆ ಚುರುಕುಗೊಳಿಸಿರುವ ಇಡಿ 2,000 ಕೋಟಿ ವಹಿವಾಟಿನ ದಾಖಲೆ ಕಲೆ ಹಾಕಿದೆ. ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ 4 ದಿನ ಇಡಿ ಕಸ್ಟಡಿಗೆ. ಆನ್ಲೈನ್ ಬೆಟ್ಟಿಂಗ್ 2,000 ಕೋಟಿ ತನಿಖೆ ಚುರುಕು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ಮತ್ತೆ 4 ದಿನ ಕಸ್ಟಡಿಗೆ ಪಡೆದುಕೊಂಡಿದೆ. ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ದಂಧೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಇದೇ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ಪಪ್ಪಿಯನ್ನ 11 ದಿನ ವಿಚಾರಣೆ ನಡೆಸಿದ್ದಾರೆ. ಇಂದಿಗೆ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಮತ್ತೆ ಜಡ್ಜ್ ಮುಂದೆ ಹಾಜರುಪಡಿಸಿದ ಇಡಿ ಮತ್ತೆ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದೆ. $2,000 ಕೋಟಿ ಹಣದ ಜಾಡು ಹಿಡಿದಿರುವ ಜಾರಿ ನಿರ್ದೇಶನಾಲಯ ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದೆ. ಬೆಟ್ಟಿಂಗ್ ಜಾಲವನ್ನು ಜಾಲಾಡ್ತಿದೆ. ಇತ್ತ ಕೋರ್ಟ್ನಲ್ಲಿ ಇಡಿ ಪರ ವಾದ ಮಂಡಿಸಿದ ಎಸ್ಪಿಪಿ ವೀರೇಂದ್ರ ಪಪ್ಪಿ ಸರಿಯಾಗಿ ತನಿಖೆಗೆ ಸಹಕರಿಸುತ್ತಿಲ್ಲ. ನಾವು ಓವರ್ ಟೈಮ್ನಲ್ಲಿ ಕೆಲಸ ಮಾಡಿ ತನಿಖೆ ಪೂರ್ಣ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಡಿಜಿಟಲ್ ಎವಿಡೆನ್ಸ್ ಕಲೆ ಹಾಕಲು ಇನ್ನೂ ಕೆಲ ವೆಬ್ಸೈಟ್ಗಳನ್ನ ಓಪನ್ ಮಾಡಬೇಕಿದೆ. 9 ಬೆಟ್ಟಿಂಗ್ ವೆಬ್ಸೈಟ್ಗಳ ದಾಖಲೆ ಸಂಗ್ರಹಿಸಲಾಗಿದೆ ಎಂದು ಇಡಿ ಪರ ವಕೀಲರು ಮಾಹಿತಿ ನೀಡಿದ್ರು. ಇನ್ನು ಪಪ್ಪಿ ಪರ ವಕೀಲರು ಮನೆಯೂಟಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಆದರೆ ಮನೆಯೂಟಕ್ಕೆ ಅವಕಾಶ ನೀಡದ ಜಡ್ಜ್ ಹೈಜಿನಿಕ್ ಊಟ ನೀಡುವಂತೆ ಸೂಚಿಸಿದ್ರು. ತಡರಾತ್ರಿ ವಿಚಾರಣೆ ಮಾಡಬೇಡಿ, ಪ್ರತಿದಿನ 30 ನಿಮಿಷ ವಕೀಲರ ಭೇಟಿಗೆ ಅವಕಾಶ ನೀಡುವಂತೆ ಸೂಚನೆ ನೀಡಿದ್ರು. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.